ನಮಸ್ಕಾರ, ನನ್ನ ಹೆಸರು ಪೇರಂ ಚಕ್ರಪಾಣಿ ಯಾದವ್ ಅಂತ. ನಾನು ಒಬ್ಬ ಹಾರ್ಟಿಕಲ್ಚರಿಸ್ಟು ಮತ್ತು ಹಾರ್ಟಿಕಲ್ಚರ್ ಕನ್ಸಲ್ಟೆನ್ಸಿ ಎಲ್ಲ ತೋಟಗಳಿಗೂ ವಿಸಿಟಿಂಗ್ ಮಾಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ನಾನು ಸೇಬು ಅಂತಂದರೆ ಆ್ಯಪಿಲ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇವರು ಯೂಟ್ಯೂಬ್ ಚಾನಲ್ ಇಷ್ಟು ದೂರ ಬಂದು ರೈತರಿಗೆ ಅನುಕೂಲ ಆಗಲಿ ಅಂತ ಇಷ್ಟು ದೂರ ಬಂದು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸುಮಾರು ಜನ ಎಲ್ಲ ಕಟ್ ಮಾಡ್ತಾ ಇರ್ತಾರೆ, ದಯವಿಟ್ಟು ಯಾವುದೇ ರೀತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ನಿಮಿಷನೂ ಭಾಳ ಮುಖ್ಯವಾದದ್ದು, ಭಾಳ ಇಂಪಾರ್ಟೆಂಟು. ಆ್ಯಪಿಲ್ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ್ಯಪಿಲ್ ಅಂದರೆ ಸೇಬು, ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸರ್, ಇವಾಗ ಒಂದು ಗಿಡಕ್ಕೆ ನಾವು ಏನೆಲ್ಲ ಕ್ರಮ ಕೈಗೊಳ್ಬೇಕೋ ಅದೆಲ್ಲ ಕೈಗೊಂಡಿರ್ತೀರಾ, ಚೆನ್ನಾಗಿ ನೋಡಿ ಸಾಕಿರ್ತೀರಾ. ಆದ್ರೂ ಗಿಡ ಸತ್ತೋಗಿದೆಯಲ್ಲ, ಏನಕ್ಕೆ ನೋಡಿ? ಇದೇನಪ್ಪ ಅಂತಂದರೆ ರೈತರು ಬಂದಾಗಿ ಇದನ್ನು ತೋರಿಸ್ಬೇಕು ಅಂತ ಇಟ್ಟಿರೋದು. ನಾನು ಏನಕ್ಕೆ ಇಟ್ಟಿದ್ದೇನೆ ಅಂತಂದರೆ, ನಾನು ಒಂದೊಂದು ಡಿಪ್ಪರ್ 8 ಲೀಟ್ರದ್ದು ಬೇರೆ ಗಿಡಕ್ಕೆ ನೋಡಿ, ಪಕ್ಕದಲ್ಲಿರೋ ಗಿಡಕ್ಕೆ ನಾನು 8 ಲೀಟರ್ ಡಿಪ್ಪರ್ ಹಾಕಿದ್ದೀನಿ. ಇದಕ್ಕೆ 14 ಲೀಟರ್ ಡಿಪ್ಪರ್ ಹಾಕಿದ್ದೀನಿ ಸ್ಟಾರ್ಟಿಂಗು. ಓಕೆ, ಅದರಿಂದ ನೀರು ಸಂಖ್ಯೆ ಜಾಸ್ತಿ ಆದರೂ, ನೀರು ಜಾಸ್ತಿ ಕೊಡ್ತೀವಲ್ಲ, ನೀರು ಜಾಸ್ತಿ ಆಗುತ್ತೆ. ನೀರು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಗಿಡ ಅನ್ನೋದನ್ನ ಇಡಿಗಿದ್ದಂಗೆ ಡೈಬ್ಯಾಕ್ ಬಂದ್ಬಿಡ್ತದೆ, ರೂಟ್ ರಾಟ್ ರೋಗ ಬರುತ್ತೆ, ವಿಲ್ಟು ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕಾಯಿಗಳ ಇದ್ದಾಗೇನೆ ಗಿಡ ಅನ್ನೋದನ್ನ ಸತ್ತೋಗುತ್ತೆ. ಓಕೆ, ಈ ತಪ್ಪು ರೈತರು ಮಾಡಬಾರ್ದು. ನೋಡಿ, ರೈತರು ಬೆಳೆ ಬಂದರೆ ದುಡ್ಡು ಅವ್ರಿಗೆ, ಇಲ್ಲಾಂದರೆ ಇಲ್ಲ. ಈಗ ನನಗಾದ್ರೆ 2 ಕಡೆಯಿಂದ ದುಡ್ಡು ಬರ್ತಾ ಇರ್ತದೆ, ನಾನು ತಡ್ಕೊತೀನಿ. ಆದರೆ ರೈತರು ಬೆಳೆನೇ ನಂಬ್ಕೊಂಡಿರ್ತಾರೆ. ಬೆಳೆ ಬಂದ್ರೇ ಅವ್ರಿಗೆ ಸಂಸಾರ ನಡೀತದೆ, ಮತ್ತು ಸ್ಕೂಲ್ ಫೀಸ್ಗಳು ಅದು ಇದು ಆಲು ಮೂಲ ಅದೆಲ್ಲ ಇದ್ದೇ ಇರುತ್ತೆ ಅವ್ರಿಗೆ. ಓಕೆ, ನನಗಾದ್ರೆ 2 ಕಡೆ ಆದಾಯ ಬರ್ತಾ ಇರ್ತದೆ, ನಾನು ತಡ್ಕೊತೀನಿ. ಅದರಿಂದ ರೈತರು ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಎದುರಿಸ್ಬೇಕು. ಅದನ್ನು ಬರೀ ಸುಮ್ಮನೆ ತೋಟ ತೋರಿಸ್ಬಿಟ್ಟು ಕಾಯಿ ತೋರಿಸ್ಬಿಟ್ಟು ಏನಾಗುತ್ತೆ, ಖುಷಿ ಪಡಿಸೋದು ಮುಖ್ಯ ಅಲ್ಲ. ಅದನ್ನು ಅವ್ರಿಗೆ ಎದುರಿಸ್ಬೇಕು ಮತ್ತು ಅವ್ರಿಗೆ ತೋರಿಸ್ಬೇಕು. ಅದನ್ನು ಎರಡು ಮಾಡಿದ್ರೆ ಮಾತ್ರ ರೈತರಿಗೆ ಅರ್ಥ ಆಗುತ್ತೆ. ಹೋದ್ರೆ ನನ್ನ ಗಿಡ ಒಂದು ಹೋಗ್ಲಿ ಪರವಾಗಿಲ್ಲ, ಓಕೆ, ಈ ಥರ ಮಾಡಿದ್ರೆ ಈ ಥರ ಆಗತ್ತಂತ ಅವ್ರಿಗೆ ತೋರಿಸಿದ್ರೆ ಏನಾಗುತ್ತೆ, ಭಯ ಇರುತ್ತೆ ಅವ್ರಿಗೆ. ಹೌದು ಸರ್, ಕಾಯಿ ಬಂದ್ರೆ ಗಿಡನೇ ಹೋಗ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಇಲ್ಲಿ. ನೋಡಿ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಇದು. ಹೌದು, ಎಷ್ಟು ಚೆನ್ನಾಗಿದೆ ನೋಡಿ ಈ ಕಾಯಿಗಳು ನೋಡಿ. ಇದಕ್ಕೂ ಹೌದು ನೋಡ್ಬೋದು ಕಾಯಿ. ಹ್ಞೂ ಸರ್, ಕಾಯಿ ಸೂಪರ್. ಕಾಯಿಗಳ ಸಂಖ್ಯೆ ನೋಡ್ಬೋದು ನೀವು ಇಲ್ಲಿ. ನೋಡಿದ್ದು. ಹೌದು ಸರ್, ಹೌದು, ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು 1.5 ವರ್ಷ ಗಿಡ ಇದು. ಓಕೆ, 3-4 ಸಲ ಕಟಿಂಗ್ ಮಾಡಿದ್ವಿ ಇದನ್ನ. ಕಟಿಂಗ್ನ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಸುಮಾರು ಜನ ರೈತರು ಅದನ್ನೇ ಕೇಳ್ತಾ ಇರ್ತಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ಸರ್, ಹಂಗಂದ್ರೆ ಗಿಡ ಕಟಿಂಗ್ಸ್ ಅಂತ ಹೇಳಿದ್ವಿ, ನಮ್ಮ ರೈತರಿಗೆ ಗೊತ್ತಿಲ್ಲ, ತಿಳಿಸ್ಕೊಡಿ ಸರ್ ಅದ್ರ ಬಗ್ಗೆ. ನೋಡಿ, ಆಲ್ರೆಡಿ ನಾನು ಯೂಟ್ಯೂಬ್ ಮುಖಾಂತರ ಕಟಿಂಗಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ. ನಂದಾದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, ಚಕ್ರಪಾಣಿ ಯಾದವ್ ಅಂತ. ಯೂಟ್ಯೂಬಲ್ಲಿ ಹೋಗಿ ಚಕ್ರಪಾಣಿ ಯಾದವ್ ಅಂತ ಹೊಡೆದ್ರೆ ಬರುತ್ತೆ. ಅದರಲ್ಲಿ ಆ್ಯಪಿಲ್ ಗಿಡಗಳನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು, 4 ತಿಂಗಳ ಗಿಡಗಳನ್ನ, 3 ತಿಂಗಳ ಗಿಡಗಳನ್ನ, 8 ತಿಂಗಳ ಗಿಡಗಳನ್ನ, 1 ವರ್ಷ ಗಿಡಗಳನ್ನ ನಾನು ಕಟಿಂಗ್ ತೋರಿಸ್ತೀನಿ. ಆದರೂ ಸಹಿತ ನೀವು ಬಂದಿರೋದಕ್ಕಿಂತ ನಾನು ಇನ್ನೊಂದು ಗಿಡಕ್ಕೂ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ಇಲ್ಲಿ ಬರ್ಬೋದು, ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಟಿಂಗ್ ಮಾಡಿದ್ದೀವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಓಕೆ, 2 ಅಡಿ ಬಂದಮೇಲೆ ತಿರ್ಗಾ 1 ಅಡಿ ಕಟಿಂಗ್ ಮಾಡಿದ್ದೀವಿ. ತಿರ್ಗಾ 2 ಅಡಿ ಬಂದಮೇಲೆ ತಿರ್ಗಾ 1 ಅಡಿ ಕಟಿಂಗ್ ಮಾಡಿದ್ವಿ. ತಿರ್ಗಾ 2 ಅಡಿ ಬಂದು ತಿರ್ಗಾ 1 ಸಲ ಕಟಿಂಗ್ ಮಾಡಿದ್ದೀವಿ. ಈ ರೀತಿ ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡಿದ ತಕ್ಷಣ 100% COC ಅಪ್ಲೈ ಮಾಡಬೇಕು. COC ಅಂದರೆ ಕಾಪರ್ ಆಕ್ಸಿಕ್ಲೈಡ್ ಅಂತ. ಈ COC ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ ಫಂಗಿಸೈಡ್ ಬರಲ್ಲ, ಇಲ್ಲಿ ರೋಗ ಏನು ಬರಲ್ಲ, ಬ್ರಾಂಚಸ್ಗಳು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಓಕೆ, ರೆಂಬೆಗಳು ಅನ್ನೋದು ಉದ್ದ ಹೋಗುತ್ತೆ. ನೋಡ್ಬೋದು ಇಲ್ಲಿ ನಾವು COC ಕಾಪರ್ ಆಕ್ಸಿಕ್ಲೈಡ್ ಪೇಸ್ಟ್ ಮಾಡಬೇಕು. ಕಟಿಂಗ್ ಮಾಡಿದ ತಕ್ಷಣ 100% ಪೇಸ್ಟ್ ಮಾಡಲೇಬೇಕಾಗತ್ತೆ. ಬ್ಲೈಟೆಕ್ಸ್ ಅನ್ನೋದನ್ನು ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಷ್ಟೊಂದು ಅದ್ಭುತವಾಗಿ ಬರುತ್ತೆ. ಈಗ ನೋಡ್ಬೋದು, ಇದು 1.5 ಅಡಿ ಬಂದಿದೆ. ಈಗ ಇನ್ನು ಅರ್ಧ ಅಡಿ ಬಂದಮೇಲೆ ಏನು ಮಾಡ್ತೀವಿ ಅಂತಂದರೆ, ಈಗ ಸೀಸನ್ ಅಲ್ಲ, ಡಿಸೆಂಬರ್ ತಿಂಗಿ ಎಲ್ಲೆಲ್ಲ ಉದುರಿಸ್ಬಿಡ್ತೀವಿ. ಓಕೆ, ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ, ಕೆಮಿಕಲ್ ಈ ಥರ ಸ್ಪ್ರೇ ಮಾಡ್ತಾರೆ. ಓಕೆ, ಈ ಥರ ಉದುರಿಸೋದ್ರಿಂದ ಏನಾಗುತ್ತೆ ಅಂದರೆ ಬರ್ಡ್ಸ್ ಅನ್ನೋದನ್ನು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದು ನೋಡ್ಕೊಂಡು ಉದುರಿಸ್ಬೇಕು ಅದನ್ನು. ಇಲ್ಲಾಂದರೆ ಬರ್ಡ್ಸ್ ಉದುರೋದ್ರೆ ಕಾಯಿ ಬರಲ್ಲ ಇಲ್ಲಿ. ಈ ಥರ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಎಲ್ಲೆಲ್ಲ ಉದುರ್ತದೆ, ಆ ಬರ್ಡ್ಸ್ ಅನ್ನೋದು ಹಾಗೆ ಇರುತ್ತೆ. ಅದನ್ನು ನಿಮ್ಮ ಪ್ರಕಾರ ವೀಡ್ ಮ್ಯಾಟ್ ಏನಕ್ಕೆ ಹಾಕ್ಬೇಕು ಸರ್? ನೋಡಿ, ನಾವು 4 ತಿಂಗಳಾದಮೇಲೆ ವೀಡ್ ಮ್ಯಾಟನ್ನು ಹಾಕಿದ್ದೀವಿ. ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಏನಾಗುತ್ತೆ ಉಪಯೋಗಗಳಪ್ಪ ಅಂತಂದರೆ, ಎರೆಹುಳ ಉತ್ಪತ್ತಿ ಆಗುತ್ತೆ. ಓಕೆ, ನಾವು ಕೊಟ್ಟಿರೋಕ್ಕಂಥ ಗೊಬ್ಬರನ ಬರೀ ಗಿಡನೇ ತೊಗೊಂಡು ಬೆಳೀತದೆ. ಓಕೆ, ವೀಡ್ ಮ್ಯಾಟ್ ಹಾಕಿಲ್ಲ ಅಂದರೆ ಬರೀ ಕಸ, ಹುಲ್ಲು, ತುಂಗೆ ಎಲ್ಲ ತೊಗೊಂಡು, ನಾವು ಕೊಟ್ಟಿರೋ ಗೊಬ್ಬರ ಬರೀ ಹುಲ್ಲು, ತುಂಗೆ ತೊಗೊಂಡು ಅದನ್ನು ಬೆಳೀತದೆ. ಗಿಡ ಬೆಳೆಯೋಕೆ ಬಿಡಲ್ಲ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗಿಡ ಇದು. ಓಕೆ, ಡ್ರಿಪ್ ಇರಿಗೇಷನ್ ನೋಡ್ಬೋದು. ಸ್ಟಾರ್ಟಿಂಗಲ್ಲೇ ಬಡ್ಡಿ ಹತ್ರ ಹಾಕಿದ್ದೆ ನಾವು. ಓಕೆ, ಅದಾದಮೇಲೆ ಒಂದು 4 ತಿಂಗಳಾದಮೇಲೆ ಈ ಕಡೆ 1 ಅಡಿ, ಈ ಕಡೆ ಒಂದು ದೂರದಲ್ಲಿ ಹಾಕಿದ್ದು ನೋಡ್ಬೋದು ನೀವು. ಓಕೆ, ಈ ರೀತಿ ಮಾಡೋದ್ರಿಂದ ಗಿಡ ಅನ್ನೋದನ್ನ ಡ್ಯಾಮೇಜ್ ಆಗಲ್ಲ. ಇನ್ನೊಂದು, ಇದಕ್ಕೆ ಬಣ್ಣ ಹಚ್ಚಬೇಕು. ಬ್ಲೈಟೆಕ್ಸ್ ಅಂತ ಬರುತ್ತೆ. ಬ್ಲೈಟೆಕ್ಸನ್ನ 2 ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಣ್ಣ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ರೂಟ್ ರಾಟ್ ಅಂತ ಬರಲ್ಲ ಅದು, ಮತ್ತು ಸ್ಟೆಮ್ ಬರ್ನ್ ಅಂತ ಬರಲ್ಲ ಅದು. ಆ ರೋಗ ಅನ್ನೋದನ್ನ ಕಂಟ್ರೋಲ್ ಆಗುತ್ತೆ 100%. ಇದು ಈ ಇದು ನೋಡ್ಬೋದು. ಇದು ಈ ಗಿಡದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿರೋದು ಇದು. ಗಿಡದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿರೋದು ಇದು.
ಓಕೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಮಾಡಿದ್ದೀವಿ ನಾವು. ಹಾಂ ಸರ್. ಓಕೆ, ಇದು ಅನ್ನ ಹರ್ಮನ್ ಡೋರ್ ಸೆಟ್. ಇದು ಈಗ ಡೋರ್ ಸೆಟ್ ಅಂತ ತೋರಿಸಿದ್ರೆ ಇದೇ ಡೋರ್ ಸೆಟ್ ನೋಡಿ. ಡೋರ್ ಸೆಟ್ ಅನ್ನೋದು ಇದು ರೌಂಡ್ ಶೇಪ್ ಬರುತ್ತೆ ಕಾಯಿ. ಇದು ಇನ್ನು ದಪ್ಪದು ಒಳಗಡೆ ಇದು ತೋರಿಸ್ತೀನಿ. ಈ ಎಲೆಗಳು ಹೆಂಗಾಗತ್ತೆ ಅಂತಂದರೆ ನೋಡಿ, ಈ ರೀತಿ ಮುಳ್ಳುಗಳು ಇರ್ತದೆ. ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ಇದು ಪರಾಗಸ್ಪರ್ಶ. ಪರಾಗಸ್ಪರ್ಶಕ್ಕೆ ಮಾತ್ರ ಒಂದು 10 ಗಿಡಕ್ಕೆ 1 ಗಿಡ ಕೊಡ್ತೀವಿ, 100 ಗಿಡಕ್ಕೆ 10 ಗಿಡ ಕೊಡ್ತೀವಿ, 1000 ಗಿಡಕ್ಕೆ 100 ಗಿಡ ಕೊಡ್ತೀವಿ. ಇದಿದ್ರೆ ಮಾತ್ರ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ಇದನ್ನು 100% ಹಣ್ಣು ತಿನ್ಬೋದು, ತುಂಬ ರುಚಿ ಇರುತ್ತೆ ಕಾಯಿ ಇದು. ಓಕೆ, ಗ್ರೀನ್ ಕಾಯಿ ಅಂತ ಸೇಲು ಮಾಡ್ಬೋದು 100% ಇದು. ಇದು ಡೋರ್ ಸೆಟ್ ಗೋಲ್ಡನ್ ಅಂತ ಇದು. ಅದನ್ನು ನಿಮಗೆ ದೊಡ್ಡ ಗಿಡದಲ್ಲಿ ದೊಡ್ಡ ಕಾಯಿನ ತೋರಿಸ್ತೀನಿ ನಿಮಗೆ. ಇದನ್ನು ಇದು ಒಂದು ಗಿಡ ಸತ್ತೋಗಿತ್ತು ಇಲ್ಲಿ. ಓಕೆ, ಒಂದು ತಗೊಂಬಂದು M3 ಹಾಕಿದ್ದೀನಿ. ಈಗ ಹಾಕಿದ ತಕ್ಷಣ ಎಷ್ಟೊಂದು ಹೂವು ಬಂದಿದೆ ನೋಡ್ಬೋದು ನೀವು. ನೋಡಿ ಇಷ್ಟು ಫ್ಲವರಿಂಗ್ ನೋಡ್ಬೋದು. ಮತ್ತೆ ತಿರ್ಗಾ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಹೌದು ಸರ್, ಗಿಡ ತುಂಬಾ ಬಿಟ್ಟಿದೆ ಹೂ ನೋಡಿ. ಬ್ರಾಂಚಸ್ಗಳು ಬರ್ತಾ ಇಲ್ಲ ಇದು, ಯಾಕಂದ್ರೆ ಸೀಸನ್ ಬರ್ತಾ ಇದಲ್ಲ ಇವಾಗ. ಅದರಿಂದ ಏನಾಗಿದೆ ಅಂದ್ರೆ ಆಟೋಮೆಟಿಕ್ ಬರ್ಡ್ಸ್ ಓಪನ್ ಆಗ್ತಾ ಇದೆ. ಚಿಕ್ಕ ಗಿಡದಲ್ಲಿ ಎಷ್ಟು ಹೂಗಳು ಮಗುಗಳು ಸರ್. ಹೌದು, ಯಾಕಂದ್ರೆ ಬಿಕಾಸ್ ಇದೇನು ಕಾರಣಪ್ಪ ಅಂದರೆ ನಾವು ಬಿಸಿಲು ವಾತಾವರಣದಲ್ಲಿ ಗಿಡನ ಬೆಳೆಸ್ತೀವಿ. ಗಿಡಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳೆಲ್ಲ ನಾವು ಪ್ಯಾಕೆಟಲ್ಲೇ ಕೊಡ್ತೀವಿ. ಅದಕ್ಕೂ ಕಪ್ಪು ಮಣ್ಣು, ಕೆಂಪು ಮಣ್ಣು, ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಓಕೆ, ಹ್ಯೂಮಿಕ್ ಕೊಡ್ತೀವಿ, ಫಲ್ವಿಕ್ಕು, ಅಮೀನು, ಸೀವೀಡು. ಓಕೆ, ಗಿಡಕ್ಕೆ ಬೇಕಾಗಿರೋಂಥ ಸುಡೋಮೋನಾಪಾಸು, ಟೈಕೋಡರ್ಮಾ ಇವೆಲ್ಲನೂ ನಾವು ಮಣ್ಣಿಗೆ ಮಿಕ್ಸ್ ಮಾಡಿ ಅದನ್ನು 2-3 ತಿಂಗಳು ಅದನ್ನು ಕಲ್ಚರ್ ಡೆವಲಪ್ಮೆಂಟ್ ಮಾಡಿ ಮಣ್ಣಲ್ಲೇ ಅದನ್ನು ಒಣಗಿಸಿ ಅದನ್ನು ಚೆನ್ನಾಗಿ ಡ್ರೈ ಆದಮೇಲೆ ಅದಕ್ಕೆ ಪ್ಯಾಕೆಟನ್ನು ಚೇಂಜ್ ಮಾಡಿ ಇದನ್ನು ರೆಡಿ ಮಾಡ್ತೀವಿ. ಅದರಿಂದ ಏನಾಗಿದೆ ಅಂದರೆ ಗಿಡಕ್ಕೆ ಯಾವುದೇ ರೀತಿ ರೋಗ ಬರಲ್ಲ. ಸರ್, ಇವಾಗ ಈ ವೀಡ್ ಮ್ಯಾಟ್ ಹಾಕಿದ್ದೀರಾ, ಒಂದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಇದು? ನೋಡಿ, ವೀಡ್ ಮ್ಯಾಟ್ ಅನ್ನೋದು ಇದು 100 GSM ಬರುತ್ತೆ. ಓಕೆ, 7 ವರ್ಷ ಬಾಳಿಕೆ ಬರುತ್ತೆ ಇದು. ಓಕೆ, ಒಂದು ಸಲ ಹಾಕಿದ್ರೆ ನಾವು 7 ವರ್ಷ ಬಾಳಿಕೆ ಬರುತ್ತೆ 100%. ಇದು 100 GSM ಬರುತ್ತೆ ನಿಮಗಿದು. ಓಕೆ, 7 ವರ್ಷ ಬಾಳಿಕೆ ಬರುತ್ತೆ ಇದು. 4 ಅಡಿ ಅಗ್ಲಾಡೋದು ಸಿಗುತ್ತೆ, 3 ಅಡಿದು ಸಿಗುತ್ತೆ, 5 ಅಡಿದೂ ಸಿಗುತ್ತೆ. ಕೆಲವು ರೈತರು ನಮ್ಗೆ ತಂದು ಕೊಡಿ ಅಂತ ಹೇಳ್ತಾರೆ. ನಾವೀಗ ರೈತರುಗಳನ್ನ ತಂದು ಕೊಡ್ತಾ ಇದ್ದೀವಿ ಅದನ್ನು. ಇನ್ ಕೇಸ್ ನಿಮಗೆ ತೋಟ ಫುಲ್ ಹಾಕಬೇಕು ಅಂತಂದರೆ ಇದು 1.5 ಲಕ್ಷ ಖರ್ಚು ಬರ್ತದೆ. ಬರೀ ಗಿಡಕ್ಕೆ ಹಾಕಬೇಕು ಅಂದರೆ 70,000 ಖರ್ಚು ಬರ್ತದೆ ನಿಮಗೆ. ಓಕೆ, ಬರೀ ಗಿಡಕ್ಕೆ ಹಾಕಬೇಕು ಅಂದರೆ 20 ಬಂಡಲ್ ಬೇಕಾಗುತ್ತೆ ನಿಮಗೆ. ಫುಲ್ಲು ಇಡೀ ತೋಟಕ್ಕೆ ಹಾಕಬೇಕು ಅಂದರೆ 40 ಬಂಡಲ್ ಬೇಕಾಗುತ್ತೆ ಇದನ್ನು. ಹೌದು, ನಾವು ಈಗ ನಮ್ಮದು ಮದರ್ ಪ್ಲಾಂಟ್ ಇದೆ, ಜಪನೀಸ್ ಇದೆ, ತೈವಾನು ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಫುಲ್ ಹಾಕಿದ್ವಿ ನಾವು. ಯಾಕಂದ್ರೆ ನಾನು ಇರೋದು ಬೆಂಗಳೂರಲ್ಲಿ, ತಿರ್ಗಾ ಧರ್ಮವರಮಲ್ಲಿ ಮದರ್ ಪ್ಲಾಂಟ್ ಎಲ್ಲ ಇದ್ದಾವೆ. ಅಲ್ಲಿಗೆ ಹೋಗಿ ಬರಬೇಕು ಅಂತ ತುಂಬ ಕಷ್ಟ ಆಗುತ್ತೆ, ಲೇಬರ್ದು ಸಮಸ್ಯೆ ಇದೆ. ಅದರಿಂದ ನಾವೇನು ಮಾಡಿದ್ವಿ, ಫುಲ್ ಮ್ಯಾಟ್ ಹಾಕಿದ್ದೀವಿ. ನನ್ನ ಚಾನಲಲ್ಲಿ ಚಕ್ರಪಾಣಿ ಯೂಟ್ಯೂಬ್ ಚಾನಲಲ್ಲಿ ಇದೆ. ನಾವು ವೀಡ್ ಮ್ಯಾಟ್ ಹಾಕಿರೋದು, ಮದರ್ ಪ್ಲಾಂಟ್ದು ಎಲ್ಲನೂ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಯೂಟ್ಯೂಬ್ ಚಾನಲ್ ಹೆಸರು ಬಂದು ಚಕ್ರಪಾಣಿ ಯಾದವ್ ಅಂತ. ಯೂಟ್ಯೂಬಲ್ಲಿ ಹೋಗಿ ಚಕ್ರಪಾಣಿ ಯಾದವ್ ಅಂತ ಹೊಡೆದ್ರೆ ಈ ಆ್ಯಪಲ್ ಬಗ್ಗೆ ಆಗಲಿ, ಸೀಬೆ ಗಿಡದ ಬಗ್ಗೆ ಆಗಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು. ನೋಡಿ, ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ನೋಡಿ, ಇದೇ ಗಂಡು ಗಿಡ. ಇದು 10 ಗಿಡ ಮಧ್ಯದಲ್ಲಿ 1 ಗಿಡ ಹಾಕಲೇಬೇಕಾಗತ್ತೆ. ಇದು ನಾವೇನು ಮಾಡ್ತಾ ಇದೀವಿ ಅಂತಂದರೆ 10 ಗಿಡ ತೊಗೊಂಡವ್ರಿಗೆ 6 ಗಿಡ ಬಂದು ಅನ್ನ ವೆರೈಟಿ, 2 ಗಿಡ ಡೋರ್ ಸೆಟ್ ಗೋಲ್ಡನ್, 2 ಗಿಡ ಹರ್ಮನೆಂಟ್ ಏನು ಕೊಡ್ತೀವಿ. ಓಕೆ, 100 ಗಿಡ ತೊಗೊಂಡವ್ರಿಗೆ ಏನು ಮಾಡ್ತೀವಿ ಅಂದರೆ 80 ಗಿಡ ಬಂದು ಅನ್ನ ವೆರೈಟಿ ಕೊಡ್ತೀವಿ, 10 ಗಿಡ ಬಂದು HRM 99 ಕೊಡ್ತೀವಿ, 10 ಗಿಡ ಬಂದು ಡೋರ್ ಸೆಟ್ ಗೋಲ್ಡನ್ ಕೊಡ್ತೀವಿ. ಈ ರೀತಿ ಕೊಡುವಂಥ ಪರಾಗಸ್ಪರ್ಶ ಅನ್ನೋದು 100% ಆಗುತ್ತೆ. ಡೋರ್ ಸೆಟ್ ಕಾಯಿ ಅನ್ನೋದನ್ನು ಈ ಥರ ರೌಂಡ್ ಶೇಪ್ ಬರುತ್ತೆ ನಿಮಗೆ, ಗ್ರೀನರಿ ಇರುತ್ತೆ ನಿಮಗೆ. ಓಕೆ, ಕಾಯಿ ಅನ್ನೋದ್ರೆ 200 ಗ್ರಾಮ್ವರೆಗೂ ವೆಯ್ಟ್ ಬರುತ್ತೆ ನಿಮಗಿದು. ಇದೆ ಡೋರ್ ಸೆಟ್ ನೋಡ್ಬೋದು, ಎಷ್ಟು ಇದೆ ಕಾಯಿಗಳ ಸಂಖ್ಯೆ ನೋಡ್ಬೋದು ನೀವು. ಇದು ಸರ್ ತುಂಬ ಇದೆ. ಇದು ಪರಾಗಸ್ಪರ್ಶ ಆಗತ್ತೆ. ಇದು ಇದ್ರೆ ಮಾತ್ರನೇ ಇಡೀ ತೋಟ ಕಾಯಿ ಅನ್ನೋದು ಜಾಸ್ತಿ ಬರುತ್ತೆ. ಇದು ತಿನ್ಬೋದಲ್ಲ ಸರ್? 100% ತಿನ್ಬೋದು ಇದು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಬರುವಂಥ ವೆರೈಟಿಗಳು ಒಂದು ಅನ್ನ ವೆರೈಟಿ, ಒಂದು HRM 99 ಒಂದು, ಡೋರ್ ಸೆಟ್ ಗೋಲ್ಡನ್ ಒಂದು. ಈ ಡೋರ್ ಸೆಟ್ ಗೋಲ್ಡನ್ ಸುಮಾರು ಜನ ಹಾಕಿಲ್ಲ. ಈ ಡೋರ್ ಸೆಟ್ ಹಾಕೋದ್ರಿಂದ ಪರಾಗಸ್ಪರ್ಶ ಅನ್ನೋದು ಇದ್ದರೆ ಮಾತ್ರನೇ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ಡೋರ್ ಸೆಟ್ ಗೋಲ್ಡನ್ ಅನ್ನೋದು ಪರಾಗಸ್ಪರ್ಶಕ್ಕೆ ಮಾತ್ರ ನಾವು ಕೊಡ್ತೀವಿ, ಪಾಲಿನೇಷನ್ ಕೊಡ್ತೀವಿ. ಇದನ್ನು 10 ಗಿಡಕ್ಕೆ 1 ಗಿಡ ಕೊಡ್ತೀವಿ. ಇದು ಇದ್ದರೆ ಮಾತ್ರ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ನೋಡಿ, ಇದು ಒಂದು ಸೋಲಾರ್ ಟ್ರ್ಯಾಪ್ ಅಂತ. ಇದು ಓಕೆ, ಸೋಲಾರ್ ಟ್ರ್ಯಾಪ್ ಅಂತಂದರೆ ಇದೇನು ಉಪಯೋಗ ಅಂತಂದರೆ ಸಾಯಂಕಾಲ ಟೈಮಲ್ಲಿ 6 ಗಂಟೆಯಿಂದ 9 ಗಂಟೆ ಟೈಮಲ್ಲಿ ಮಾತ್ರ ಹುಳುಗಳು ಬರೋದು. ಈ ಎಲೆ ಕಡಿಯೋದು, ಕಾಯಿನ ಕಚ್ಚೋದು, ಇಂಥವೆಲ್ಲ ಸಾಯಂಕಾಲ ಟೈಮಲ್ಲಿ ಬರೋದು. ಅದರಿಂದ ಏನಾಗುತ್ತೆ ಅಂತಂದರೆ ಈ ಸೋಲಾರ್ ಟ್ರ್ಯಾಪ್ ಅನ್ನೋದನ್ನು ಸಾಯಂಕಾಲ 6-6:30 ಆನ್ ಆಗುತ್ತೆ. ಇದು ರಾತ್ರಿ 10 ಗಂಟೆಗೆ ಆಫ್ ಆಗುತ್ತೆ. ಇದು ಓಕೆ, ಆಟೋಮೆಟಿಕ್ ಸೋಲಾರಿಂದನೇ ತೊಗೊತದ್ದು ಇದು. ಓಕೆ, ಅದರಿಂದ ಏನಾಗುತ್ತೆ ಅಂದರೆ ಇದ್ರ ಒಳಗಡೆ ನಾವು ಸ್ವಲ್ಪ ನೀರು ಇಲ್ಲ ಸ್ವಲ್ಪ ಕೆಮಿಕಲ್ ಹಾಕಿ ನೀರಲ್ಲಿ ಇಟ್ಟರೆ ಹುಳೆಲ್ಲ ಸತ್ತೋಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಸತ್ತೋಗಿದೆ ನೋಡ್ಬೋದು. ಇದು ನಾವು ಹಾಕಿ ಆಲ್ಮೋಸ್ಟ್ ಒಂದು 3 ತಿಂಗಳಾಗಿದೆ. ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಒಂದೊಂದು ಅರ್ಧ kg 3/4 kg ಬೀಳ್ತಾ ಇತ್ತು ಒಂದೊಂದು ಹುಳ. ಇದ್ರ ಒಳಗಡೆ ಅಷ್ಟೊಂದು ಹುಳ ಬೀಳ್ತಾ ಇತ್ತು ಇದರಲ್ಲಿ. ಈಗ ಕಡಿಮೆ ಆಗಿದೆ. ಏನಕ್ಕೆ ಕಡಿಮೆ ಆಗಿದೆ ಅಂದರೆ ಎಲ್ಲ ಸತ್ತೋಗಿದ್ದಾವೆಲ್ಲ.
ಇಡೀ ತೋಟದ ಇರೋದೆಲ್ಲ ಏನು ಹುಳ ಇದಾವಲ್ಲ ಎಲ್ಲ ಸತ್ತೋಗಿದೆ ಅದನ್ನು. ಪ್ರತಿಯೊಂದು ರೈತರಿಗೆ ಹೇಳ್ತೀನಿ ನಾನು, ಇದನ್ನು ಎಕರೆಗೆ ಬಂದು ಇಂಥ ಚಿಕ್ಕವಾದರೆ ಒಂದು 2-3 ಹಾಕ್ಕೊಂಡ್ರೆ ಒಳ್ಳೆಯದು. ದೊಡ್ಡ ಬರುತ್ತೆ ಸೋಲಾರ್ ಟ್ರ್ಯಾಪ್ಗಳು, ದೊಡ್ಡ ಪ್ಯಾನಲ್ಗಳು ಬರ್ತವೆ, ಅದಾದರೆ ಒಂದು ಹಾಕ್ಕೊಂಡ್ರೆ ಸಾಕದು. ಇದು ಮತ್ತು ಊಜಿ ಬುಟ್ಟಗಳು ಹಾಕಲೇಬೇಕಾಗತ್ತೆ. ಊಜಿ ಬುಟ್ಟಗಳು ಮತ್ತು ಸೋಲಾರ್ ಟ್ರ್ಯಾಪಲ್ಲಿ ಹಾಕ್ಕೊಂಡ್ರೆ ಕಾಯಿಗಳನ್ನ ನಾವು ಉಳಿತಾಯ ಮಾಡ್ಕೋಬೋದು. ಇಲ್ಲ ಬರೀ ನಾವು ಹಂಗೆ ಮಾಡ್ತೀವಿ ಅಂದರೆ ಆಗಲ್ಲ ಅದು. ಯಾಕಂದರೆ ನಾವು ಬಿಡೋದಲ್ಲ ಹುಳುಗಳನ್ನ, ತಾನೇ ಬರ್ತಾವೆ. ಹೌದು ಸರ್, ಹೌದು. ಓಕೆನಾ? ಬರ್ತಾವೆ, ಕಣ್ಣು ಕಾಣಲ್ಲ ಅವು, ಯಾವಾಗ ಬರ್ತಾವೆ, ಯಾವಾಗ ಗಿಡಗಳನ್ನ ಕಡಿತಾವೆ, ಎಲೆಗಳನ್ನ ಕಡಿತಾವೆ, ಕಾಯಿಗಳನ್ನ ಕಡಿತಾವೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಮುಂಚಿತವಾಗಿ ನಾವು ಇಂಥವೆಲ್ಲ ಹಾಕ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಲಕ್ಷಗಟ್ಟಲೆ ಬೇರೆ ಬೇರೆ ಕಡೆ ದುಡ್ಡೆಲ್ಲ ಖರ್ಚು ಮಾಡ್ತೀವಿ. ಇದೇನೋ ಒಂದು 1500-1600 ರೂಪಾಯಿ ಆಗುತ್ತೆ. ಊಜಿ ಬುಟ್ಟೆ 150 ರೂಪಾಯಿ ಆಗುತ್ತೆ. ಊಜಿ ಬುಟ್ಟೆಗಳನ್ನು 1 ಎಕರೆಗೆ ಒಂದು 15 ಹಾಕ್ಕೊಂಡ್ರೆ ಯಾವುದೇ ರೀತಿ ಊಜಿಗಳ ಸಮಸ್ಯೆ ಇಲ್ಲ. ನಾವು ಹಾಕಿದ್ವಿ, ಎಷ್ಟೊಂದು ಹುಳ ಬಿದ್ದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇದಕ್ಕೆ ನಾವು ಈ ಊಜಿ ಬುಟ್ಟೆಗಳನ್ನ ಹಾಕಿದ್ದೀವಿ, ಫ್ರೂಟ್ ಪ್ಲೇಟ್ ಟ್ರ್ಯಾಪ್ಸ್ ಅಂತ ಇದು ಇಂಗ್ಲೀಷಲ್ಲಿ ಫ್ರೂಟ್ ಪ್ಲೇಟ್, ನಾವು ಕನ್ನಡದಲ್ಲಿ ಊಜಿ ಬುಟ್ಟೆಗಳು ಅಂತೀವಿ. ಈ ಊಜಿ ಬುಟ್ಟು ಹಾಕಿರೋದ್ರಿಂದ ನೋಡಿ ಕಾಯಿಗಳ ಸಂಖ್ಯೆ ಎಷ್ಟೊಂದು ಬಂದಿದೆ ನೋಡ್ಬೋದು. ಯಾವುದೇ ರೀತಿ ಕಾಯಿಗಳನ್ನು ಡ್ಯಾಮೇಜ್ ಆಗ್ತಾಯಿಲ್ಲ ನಮಗೆ. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಕಲರ್ ಬಂದಿದ್ದು, ಎಷ್ಟೊಂದು ಸೈಜ್ ಬಂದಿದೆ ಕಾಯಿದು. ಯಾವುದೇ ರೀತಿ ಕಾಯಿಗಳು ಡ್ಯಾಮೇಜ್ ಆಗಿಲ್ಲ. ಏನಕ್ಕೆ ಆಗಿಲ್ಲ ಅಂತ ಬಿಕಾಸ್ ಆಫ್ ಈ ಊಜಿಗಳು ಇದ್ರ ಒಳಗಡೆ ಬಿದ್ದು ಸತ್ತೋಗಿದ್ದಾವೆ. ಇಲ್ಲಿ ನೋಡ್ಬೋದು 1 ಎಕರೆಗೆ 10-15 ಊಜಿ ಬುಟ್ಟೆಗಳನ್ನ ಹಾಕ್ಕೊಂಡ್ರೆ ಕಾಯಿಗಳನ್ನ ಉಳಿತಾಯ ಮಾಡ್ಕೋಬೋದು. ಕಾಯಿ ಬಂದಾಗ ಮಾತ್ರ ಹಾಕ್ಬೇಕಷ್ಟೇ. ಅದು ಹೂವು ಪಿಂದೆ ಸ್ಟಾರ್ಟಿಂಗ್ ಆದಕ್ಕಿಂತ ಹಾಕ್ಕೊಂಡ್ರೆ ಕಾಯಿಗಳ ಸಂಖ್ಯೆ ಅನ್ನೋದು ನಮಗೆ ಜಾಸ್ತಿ ಅನ್ನೋದು ಬರುತ್ತೆ. ನಮಗೆ ಯಾವುದೇ ರೀತಿ ಕಾಯಿಗಳ ಸಂಖ್ಯೆನೂ ಡ್ಯಾಮೇಜ್ ಆಗೋದಿಲ್ಲ. ಊಜಿ ಬುಟ್ಟೆ ಹಾಕಿರೋದ್ರಿಂದ ನೋಡಿ ಕಾಯಿಗಳ ಸಂಖ್ಯೆ ಅನ್ನೋದು ಜಾಸ್ತಿ ಬಂದಿದೆ, ಕಾಯಿ ಅನ್ನೋದು ಉದುರೋದಿಲ್ಲ, ಮತ್ತು ಕಾಯಿಗೆ ಶೈನಿಂಗ್ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ನೋಡಿ. ಒಂದು ಊಜಿ ಹುಳ ಅನ್ನೋದನ್ನು, ಒಂದು ಊಜಿ ಹುಳ 100 ಕಾಯಿನ ಡ್ಯಾಮೇಜ್ ಮಾಡ್ತದೆ. ಅಂಥದ್ರಲ್ಲೂ ಇಷ್ಟೊಂದು ಹುಳ ಅನ್ನೋದು ಬಿದ್ದೋಗಿದೆ ನೋಡಿ ಒಳಗಡೆ. ಏನಿಲ್ಲ ಅಂತಂದರೂ ಒಂದು 100-120 ಹುಳ ಅನ್ನೋದು ಇದ್ರ ಒಳಗಡೆ ಬಿದ್ದೋಗಿ ಸತ್ತೋಗಿದೆ ನೋಡ್ಬೋದು ನೀವು. ಓಕೆ, ಒಂದು ಹುಳ ಬಂದು 100 ಕಾಯಿನ ಡ್ಯಾಮೇಜ್ ಮಾಡ್ತದೆ. ನಾವು ಒಂದು ಊಜಿ ಬುಟ್ಟೆ ಹಾಕಿರೋದ್ರಿಂದ 100 ಕಾಯಿನ ಉಳಿತಾಯ ಮಾಡ್ಕೋಬೋದು. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ M111 ಸಕ್ಸಸ್ ಅನ್ನೋದನ್ನು ಮಾಡಿದ್ದೀನಿ ನೋಡ್ಬೋದು. ಗಿಡ ತುಂಬ ಕಾಯಿ ಇದೆ ನೋಡ್ಬೋದು ನೀವು. M111 ವೆರೈಟಿ, ಅನ್ನ ವೆರೈಟಿ, ಬಿಸಿಲು ವಾತಾವರಣಕ್ಕೆ ಸಂಬಂಧಪಟ್ಟಿರೋಕ್ಕಂಥ ವೆರೈಟಿ, ಸೇಬು, ಆ್ಯಪಿಲ್. ಸರ್ ಎಲ್ಲ ವೆರೈಟಿ ಆಪಲ್ ಗಿಡಗಳು ನಿಮ್ಮ ಹತ್ರ ಇದಾವೆ, ಬಟ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಹಾಕ್ಬೋದು ನೋಡಿ. ಎಲ್ಲ ಭಾಗದಲ್ಲೂ ಹಾಕ್ಬೋದು. ಇಡೀ ಕರ್ನಾಟಕದಲ್ಲಿ ಸುಮಾರು ಜನ ಎಲ್ಲ ಹಾಕಿದ್ದಾರೆ. ನಾವು ಎಲ್ಲ ಕಡೆಯೂ ಕೊಟ್ಟಿದ್ದೇವೆ. ಸಕ್ಸಸ್ ಅನ್ನೋದು ಕಂಡು ಬರ್ತಾ ಇದೆ. 100% ಬಂದಿದೆ. ನಾನು ಬಂದಿರೋದನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಇದು ಏನಕ್ಕೆ ಸಕ್ಸಸ್ ಆಗ್ತಾ ಇದೆ ಅಂತಂದರೆ, ಕೆಲವರು ಹಿಮಾಚಲಿಂದ ಬರೀ ಕಡಿಗಳು ತೊಗೊಂಬಂದು ಹಾಕ್ತಾರೆ, ಅದು ಸಕ್ಸಸ್ ಆಗಲ್ಲ. ನಾವು ಅಲ್ಲಿಂದ ಕಡಿಗಳು ತೊಗೊಂಬಂದು ನಾವು ಬಿಸಿಲು ವಾತಾವರಣದಲ್ಲಿ ಬೆಳೆಸಿ, ಇಲ್ಲೇ ಬೆಳೆಸಿ ನಾವು ನಮ್ಮ ಕರ್ನಾಟಕದಲ್ಲಿ ಆಂಧ್ರ ಭಾಗದಲ್ಲಿ ಗಿಡಗಳನ್ನ ಬೆಳೆಸಿ ರೈತರು ಕೊಡೋದ್ರಿಂದ ಮೆಚೂರ್ಡ್ ಆಗುತ್ತೆ. ಬೇರೆ ಅನ್ನೋದನ್ನು ಉತ್ಪತ್ತಿ ಆದಮೇಲೆ ಗಿಡ ಸ್ವಲ್ಪ ಬೆಳವಣಿಗೆ ಬಂದ ಕೊಟ್ಟಿರೋದ್ರಿಂದ ಎಲ್ಲ ಅನ್ನೋದು ಸಕ್ಸಸ್ ಅನ್ನೋದು ಬರುತ್ತೆ 100%. ನೋಡಿ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದು ಒಂದು ಅನ್ನ ವೆರೈಟಿ. ಅನ್ನ ವೆರೈಟಿ ಗಿಡಗಳು ಇವೆಲ್ಲನೂ. ಓಕೆ, ಜಾಸ್ತಿ ಪ್ರಮಾಣದಲ್ಲಿ ನಾವು ಅನ್ನ ವೆರೈಟಿಗಳನ್ನ ಜಾಸ್ತಿ ಕೊಡ್ತೀವಿ. ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ HRMN99, ಹರ್ಮನ್ 99 ಅಂತ ನೋಡಿ. ಇದು ಬಂದು ಡೋರ್ಸೆಟ್ ಗೋಲ್ಡನ್ ವೆರೈಟಿ ಅಂತ. ಇದು ಈ 3 ವೆರೈಟಿಗಳು ನಾವು ನಮ್ಮ ಇಡೀ ಕರ್ನಾಟಕ ಆಗಲಿ 4 ರಾಷ್ಟ್ರಗಳಿಗೆಲ್ಲನೂ ಕೊಡ್ತೀವಿ ನಾವು ಇದನ್ನು. ಅದೇ 3 ವೆರೈಟಿಗಳು ಕೊಡ್ತೀವಿ, ಅನ್ನ, ಹರ್ಮನ್, ಡೋರ್ಸೆಟ್. ಈಗ ನೋಡಿದ್ರಲ್ಲ ಗಿಡಗಳೆಲ್ಲನೂ ನೋಡಿ. ಇದು ಬಂದು ಆ್ಯಕ್ಚುಲಿ ಬಂದು ಇದು ಬ್ರ್ಯಾಂಚ್ ಅಷ್ಟೇ ನಮ್ಮದಿದು. ಓಕೆ, ಇನ್ನೊಂದು ಬ್ರ್ಯಾಂಚಲ್ಲಿ, ಧರ್ಮವರಂ ಬ್ರ್ಯಾಂಚಲ್ಲಿ ಗಿಡಗಳನ್ನ ಆಲ್ಮೋಸ್ಟ್ ಏನಿಲ್ಲ ಅಂದರೂ 60,000-70,000 ಸಸಿಗಳನ್ನ ನಾವು ರೆಡಿ ಮಾಡ್ತೀವಿ ಇದನ್ನು. ಓಕೆ, ಎಲ್ಲ ಕಡೆಯೂ ಸಪ್ಲೈ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಏನಿಲ್ಲ ಅಂದರೂ 3,000-4,000 ಗಿಡಗಳು ರೆಡಿ ಇದ್ದಾವೆ ನಮಗೆ. ಓಕೆ, ನಮ್ಮದು ಕಂಟಿನ್ಯೂ ಹೋಗ್ತಾ ಇರ್ತಾಯಿದ್ದು. ಇದು ಸೀಸನ್ ವೈಸ್ ಅಲ್ಲ, ಇದು 360 ದಿನ ನಾವು ಈ ಆ್ಯಪಿಲ್ ಗಿಡಗಳನ್ನ ನಾವು ಬೆಳೆಸಿ ನಾವು ರೈತರಿಗೆ ಅನ್ನೋದನ್ನು ಸೇಲ್ ಮಾಡ್ತಾ ಇರ್ತೀವಿ. ಇದಕ್ಕೂ ಸೀಸನ್ ನಾಟಿ ಮಾಡೋದಕ್ಕೆ ಯಾವುದೇ ರೀತಿ ಸೀಸನ್ ಇಲ್ಲ. ಸುಮಾರು ಜನ ಬರೀ ಡಿಸೆಂಬರ್ ಜನವರಿ ಅಂತಾರೆ. ನಾವು ಏಪ್ರಿಲ್ ತಿಂಗಳು ಬಿಟ್ಟು 11 ತಿಂಗಳು ನಾವು ಆ್ಯಪಿಲ್ ಗಿಡಗಳನ್ನ ಸೇಲ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ನಾವು ಬಿಸಿಲು ಬೆಳೆಸಿರೋದ್ರಿಂದ ಎಲ್ಲಿ ಬೇಕಾದರೂ ಹಾಕ್ಕೊಂಡು ನಾಟಿ ಮಾಡ್ಕೋಬೋದು. ಸರ್, ಈಗ ನಮ್ಮ ರೈತರುಗಳಿಗೆ ಆಪಲ್ ಬೆಳಿಬೇಕು, ನಾವು ಕೂಡ ಅಲ್ಲಿ ಸಕ್ಸಸ್ ಕಾಣಬೇಕು ಅಂತಾರೆ, ಒಳ್ಳೆ ವೆರೈಟಿ ಸಸಿಗಳು ಬೇಕು ಅಂತಾರೆ, ಅದಕ್ಕೆ ಏನು ಮಾಡಬೇಕು? ನೋಡಿ, ಒಳ್ಳೆ ಸಸಿಗಳನ್ನ ನಾವು ತಯಾರಿ ಮಾಡಿ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ರೈತರು ಏನು ಮಾಡಬೇಕು ಅಂದರೆ, ಒಂದು ಸಲ ಬಂದು ನರ್ಸರಿನ ಭೇಟಿ ಮಾಡಿ ಗಿಡಗಳು ನೋಡ್ಬೋದು. ನಾವು ಹಾಕಿರೋಕ್ಕಂಥ ಗಿಡಗಳು ನೋಡಿ ಮಾಹಿತಿ ತೊಗೊಂಡು ಬೆಳೆದ್ರೆ ಒಳ್ಳೆಯದು. ಬರೀ ಸುಮ್ಮನೆ ಫೋನಲ್ಲಿ ನೋಡ್ಬಿಟ್ಟು ಬುಕ್ ಮಾಡಿ ಆರ್ಡರ್ ಮಾಡಿದ್ರೆ ಆಗಲ್ಲ ಅದು. ಓಕೆ, ವೆರೈಟಿ ಗ್ಯಾರಂಟಿ ಕೊಡೋದು ನಮ್ಮ ಜವಾಬ್ದಾರಿ. ಯಾಕಂದರೆ ನಿಮ್ಮ ಕಣ್ಣು ಮುಂದೆ ನಾವು ಗಿಡಗಳನ್ನ ತೋರಿಸ್ತೀವಿ, ಯಾವ ವೆರೈಟಿ ಯಾವ ಥರ ಇದೆ, ಹೇಗಿದೆ ಅನ್ನೋದನ್ನು 100% ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಿ ಬಂದ ತಕ್ಷಣ ಮಾಹಿತಿ ಕೊಡ್ತೀವಿ. ಕಟಿಂಗಲ್ಲಿ ಯಾವ ರೀತಿ ಮಾಡಬೇಕು, ಕಟಿಂಗ್ ಆದಮೇಲೆ ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ತೊಗೊಂಡ ಮೇಲೆ ಬೆಳೆ ಮಾಡಬೇಕು. ನಮಗೆ ಇಲ್ಲಾಂದರೆ ಒಂದು 10-20 ಗಿಡ ತೊಗೊಂಡೋಗಿ ನಾಟಿ ಮಾಡ್ಕೊಳ್ಳಿ. ನೀವು ಎಕರೆಗಟ್ಟಲೆ ಮಾಡಬೇಡಿ. ಒಂದು 10-20 ಗಿಡ ತೊಗೊಂಡೋಗಿ ನಾಟಿ ಮಾಡಿ 1 ವರ್ಷ ಆದಮೇಲೆ ತಿರ್ಗಾ ಬಂದು
ಗಿಡ ತೊಗೊಂಡೋಗಿ ನಾಟಿ ಮಾಡಿ. ನಮ್ಮ ಹತ್ರ ಯಾವತ್ತು ಗಿಡಗಳು ಅನ್ನೋದನ್ನ ಆ್ಯಪಲ್ ಗಿಡ ಅವೈಲೇಬಲ್ ಇರುತ್ತೆ. ಓಕೆ, ನಾವು ವರ್ಷಕ್ಕೆ ಏನಂದ್ರೆ 1-1.5 ಲಕ್ಷ ಅನ್ನೋದು ಗಿಡಗಳನ್ನ ರೆಡಿ ಮಾಡ್ತೀವಿ. ಅದರಿಂದ ನಮಗೆ ಯಾವತ್ತೂ ನಿಮ್ಗೆ ಆ್ಯಪಲ್ ಗಿಡ 100% ಸಿಗುತ್ತೆ. ಬೆಂಗಳೂರಿಂದ 70 ಕಿಲೋಮೀಟರ್ ಆಗುತ್ತೆ ಪೇರೇಸಂದ್ರ ಅಂತ, ನ್ಯಾಷನಲ್ ಹೈವೇ ಬೆಂಗಳೂರು ಟು ಹೈದರಾಬಾದ್ ರೋಡಲ್ಲಿದೆ. ಇನ್ನೊಂದು ನರ್ಸರಿ ಬಂದು ಧರ್ಮವರಮಲ್ಲಿದೆ, ಮೇನ್ ರೋಡಲ್ಲಿದೆ, ಪುಟ್ಪರ್ತಿ ರೋಡಲ್ಲಿದೆ. ಅದು ಸಹಿತ ಆ ನರ್ಸರಿ ಸಹಿತ ಗಿಡ ಅವೈಲೇಬಲ್ ಇದೆ. ಆಂಧ್ರದವ್ರು ಯಾರು ಬೇಕು ಅಂತಂದರೆ ಅಲ್ಲಿ ಸಿಗುತ್ತೆ. ನಮ್ಮ ಕರ್ನಾಟಕದ ಜನ ಬೇಕು ಅಂದರೆ ನ್ಯಾಷನಲ್ ಇಲ್ಲಿ ಬಂದರೆ ಕಾಯಿಗಳು ನೋಡ್ಬೋದು, ಗಿಡ ನೋಡ್ಬೋದು, ಮತ್ತು ಅವ್ರ ಕಣ್ಣು ಮುಂದೆ ಗಿಡನೂ ಇರುತ್ತೆ, ಗಿಡನೂ ತೊಗೊಂಡೋಗಿ ನಾಟಿ ಮಾಡ್ಕೋಬೋದು.